ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೇಸಿಗೆ ಕಾಲ ಶುರುವಾಗಿದೆ. ಎಷ್ಟೇ ನೀರು ಕುಡಿದರೂ ಬಾಯಾರಿಕೆ ತಣಿಸುವುದಿಲ್ಲ. ರಸ್ತೆ ಬದಿಯಲ್ಲಿ ಕಾಣುವ ಕಬ್ಬಿನ ಹಾಲನ್ನು ಕುಡಿಯದೇ ಇರಲು ಸಾಧ್ಯವಿಲ್ಲ. ಆದರೆ ಆ ಕಬ್ಬಿನ ಹಾಲಿನಲ್ಲಿ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚು. ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಬೇಸಿಗೆಯ ಬಿರುಬಿಸಿಲಿನಿಂದ ಮುಕ್ತಿ ಪಡೆಯಲು ಎಲ್ಲರೂ ರಸ್ತೆ ಬದಿಯಲ್ಲಿ ಸಿಗುವ ತಣ್ಣನೆಯ ಕಬ್ಬಿನ ಹಾಲನ್ನು ಕುಡಿಯಲು ಇಷ್ಟಪಡುತ್ತಾರೆ. ರಸ್ತೆ ಬದಿಯಲ್ಲಿ ಸಿಗುವ ಈ ತಾಜಾ ಕಬ್ಬಿನ ಹಾಲು ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಇದು ನಿರ್ಜಲೀಕರಣದಂತಹ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಆದರೆ ನೀವು ತಪ್ಪಾಗಿ ಇದನ್ನು ಹೆಚ್ಚು ಕುಡಿದರೆ ನೀವು ನೇರವಾಗಿ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ ಎಂದು ತಜ್ಞರು ಎಚ್ಚರಿಸುತ್ತಾರೆ. ಸಕ್ಕರೆ ಮಟ್ಟ ಮಾತ್ರವಲ್ಲ, ರಸ್ತೆ ಬದಿಯ ಜ್ಯೂಸ್ನಲ್ಲಿ ಇತರ ಭಯಾನಕ ಅಂಶಗಳಿವೆ. ರಸ್ತೆ ಬದಿಯ ಅಂಗಡಿಗಳನ್ನು ಸರಿಯಾಗಿ ತೊಳೆಯದ ಕಾರಣ ಅವುಗಳ ಮೇಲೆ ಇರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಕಬ್ಬಿನ ಹಾಲಿನಲ್ಲಿ ಬೆರೆತು ಹೋಗುತ್ತವೆ. ಇದು ವಾಂತಿ, ಅತಿಸಾರ ಮತ್ತು ಟೈಫಾಯ್ಡ್ನಂತಹ ಸೋಂಕುಗಳಿಗೆ ಕಾರಣವಾಗುತ್ತದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಶುಗರ್ ಕೇನ್ ಜ್ಯೂಸ್ನಲ್ಲಿ ಬಳಸುವ ಐಸ್ ಕ್ಯೂಬ್ಗಳನ್ನು ಯಾವ ನೀರಿನಿಂದ ತಯಾರಿಸಲಾಗುತ್ತದೆ ಎಂಬುದು ಹೆಚ್ಚಾಗಿ ಯಾರಿಗೂ ತಿಳಿದಿರುವುದಿಲ್ಲ. ಕಲುಷಿತ ನೀರಿನಿಂದ ತಯಾರಿಸಿದ ಐಸ್ ಕಾಲರಾ ಮತ್ತು ಹೆಪಟೈಟಿಸ್ನಂತಹ ಯಕೃತ್ತಿನ ಕಾಯಿಲೆಗಳಿಗೆ ಕಾರಣವಾಗಬಹುದು ಎಂದು ಹೇಳಲಾಗಿದೆ. ಕಬ್ಬಿನ ರಸವನ್ನು ಕಬ್ಬಿನಿಂದ ಹೊರತೆಗೆದ 15 ನಿಮಿಷಗಳಲ್ಲಿ ಸೇವಿಸಬೇಕು. ಅದಕ್ಕಿಂತ ಹೆಚ್ಚು ಸಮಯ ಹೊರಗೆ ಬಿಟ್ಟರೆ ರಸದ ಬಣ್ಣ ಬದಲಾಗುತ್ತದೆ ಮತ್ತು ವಿಷಕಾರಿಯಾಗುತ್ತದೆ. ಕಬ್ಬಿನ ಹಾಲಿನಲ್ಲಿ ನೈಸರ್ಗಿಕ ಸಕ್ಕರೆ ಸುಕ್ರೋಸ್ ತುಂಬ ಹೆಚ್ಚಾಗಿರುತ್ತದೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ. ಅನಿಯಂತ್ರಿತ ಮಧುಮೇಹ ಇರುವವರು ಕಬ್ಬಿನ ಹಾಲನ್ನು ಸೇವಿಸದೇ ಇರುವುದು ಉತ್ತಮ. ಕಬ್ಬಿನ ರಸದಲ್ಲಿರುವ ಸಕ್ಕರೆ ಪ್ರಮಾಣವು ತ್ವರಿತವಾಗಿ ರಕ್ತದಲ್ಲಿ ಹೀರಲ್ಪಡುತ್ತದೆ. ಹೀಗಾಗಿ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುವ ಜನರು ವೈದ್ಯರ ಅನುಮತಿಯೊಂದಿಗೆ ಇದನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. ಖಾಲಿ ಹೊಟ್ಟೆಯಲ್ಲಿ ಎಂದಿಗೂ ಕಬ್ಬಿನ ಹಾಲನ್ನು ಕುಡಿಯಲು ಹೋಗಬೇಡಿ. ಹೆಚ್ಚಿನ ಫೈಬರ್ ಅಂಶವಿರುವ ಆಹಾರದೊಂದಿಗೆ ಇದನ್ನು ಸೇವಿಸುವುದರಿಂದ ಸಕ್ಕರೆ ಬಿಡುಗಡೆ ನಿಧಾನವಾಗುತ್ತದೆ. ಆಹಾರ ಸುರಕ್ಷತೆಯ ಕುರಿತು ನಡೆಸಿದ ಸೂಕ್ಷ್ಮ ಜೀವವಿಜ್ಞಾನ ವಿಶ್ಲೇಷಣೆಯ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಲಭ್ಯವಿರುವ ಕಬ್ಬಿನ ರಸದಲ್ಲಿ ಈ ಕೋಲಿ ಬ್ಯಾಕ್ಟೀರಿಯಾದ ಕುರುಹುಗಳು ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ಸರಿಯಾಗಿ ಸ್ವಚ್ಛಗೊಳಿಸದ ಯಂತ್ರಗಳಿಂದ ಜ್ಯೂಸ್ ಮಾಡುವುದರಿಂದ ಲೋಹದ ಸವೆತ ಮತ್ತು ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿ ದೀರ್ಘಾವಧಿಯಲ್ಲಿ ಮೂತ್ರಪಿಂಡದ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಪರಿಸರ ಆರೋಗ್ಯ ತಜ್ಞರು ಕಂಡುಹಿಡಿದಿದ್ದಾರೆ. ಕಬ್ಬಿನ ಹಾಲನ್ನು ಕುಡಿಯುವಾಗ ಪ್ರಮಾಣವು ಮುಖ್ಯ. ದಿನಕ್ಕೆ 1 ಸಣ್ಣ ಗ್ಲಾಸ್ ಸಾಕು. ಗ್ಲಾಸ್ ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಐಸ್ ಇಲ್ಲದೆ ಕುಡಿಯುವುದು ಸುರಕ್ಷಿತ. ಧನ್ಯವಾದಗಳು.